ಗೋಚಾರ ಫಲ 2026 ಎಂಬ ಶೀರ್ಷಿಕೆ ಅಡಿಯಲ್ಲಿ ವೃಶ್ಚಿಕ ರಾಶಿಗೆ ಸಿಗ್ತಕ್ಕಂತ ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಗುರುಗ್ರಹವು ಜೂನ್ 2ನೇ ತಾರೀಕಿನಂದು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ತನ್ನ ಉಚ್ಚ ಸ್ಥಾನಕ್ಕೆ ಬರೋಬ್ಬರಿ 12 ವರ್ಷಗಳ ನಂತರ ಪ್ರವೇಶವನ್ನು ಪಡಿತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಕಾಣಬಹುದು. ವೃಶ್ಚಿಕ ರಾಶಿಗೆ ಇದುವರೆಗೂ ಪಂಚಮದಲ್ಲಿ ಶನಿ ಮತ್ತು ಅಷ್ಟಮದಲ್ಲಿ ಗುರು ಇದ್ದು ಏನು ಬಹುತೇಕ ಎಲ್ಲ ಬರೀ ಏನು ಅಶುಭ ಫಲಗಳನ್ನೇ ಪಡೆದು ಸಂಪೂರ್ಣವಾಗಿ ಹಣ್ಣುಗಾಯಿ ನೀರುಗಾಯಿ ಆಗಿರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಈ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಜೂನ್ 2ನೇ ತಾರೀಕಿನಿಂದ ಅದ್ಭುತವಾದ ಗುರು ಉಚ್ಚ ಸ್ಥಾನಕ್ಕೆ, ಅದು ಭಾಗ್ಯದಲ್ಲಿ ಉಚ್ಚ ಸ್ಥಾನಕ್ಕೆ ಯೋಗಕಾರಕನಾಗಿ ಪ್ರವೇಶವನ್ನು ಪಡಿತಿರೋದ್ರಿಂದ ಇದುವರೆಗೂ ಏನು ವೃಶ್ಚಿಕ ರಾಶಿಯವರ ಕಷ್ಟ ಕಾರ್ಪಣ್ಯ ದುಗುಡ ದುಮ್ಮಾನಗಳಿದ್ದು ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಕಡಿಮೆಯಾಗಿ ಅಥವಾ ಇಲ್ಲದಂತಾಗಿ ಇವರಿಗೆ ಅತ್ಯುತ್ತಮವಾದ ಶುಭ ಫಲಗಳನ್ನೇ ನಿರೀಕ್ಷಿಸಬಹುದಾಗಿದೆ.